ಏನಪ್ಪ ಅಂದರೆ ಯತ್ನಾಳ್ ಇನ್ನಷ್ಟು ಸ್ವಲ್ಪ ಸೌಮ್ಯವಾಗಿ ತಮ್ಮ ಭಾಷಣ ಮಾಡ್ತಾ ಮುಸಲ್ಮಾನರನ್ನು ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಏನಾದರೂ ತೆಗೆದುಕೊಳ್ಳಿಕ್ಕೆ ಹೋಗ್ತಾ ಬರೋದಿಲ್ಲ ಮತ್ತು ಬೇರೆ. ಬಟ್ ಆದರೆ ಭಾಷೆ ಆದರೂ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಹೋದ್ರೆ ಮೋಸ್ಟ್ಲಿ ಈ ಚುನಾವಣೆ ಎರಡೂ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ದಕ್ಷಿಣ ದಾವಣಗೆರೆ, ಅದೇ ಕಾಲಕ್ಕೆ ಬಾಗಲಕೋಟೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಅವ್ರು ಬರೋದ್ರಿಂದಾಗಿ ಸಹಜವಾಗಿ ಹಿಂದುತ್ವ ಹೋಟೆಗಳು ಏಕತ್ರ ಆಗುವ ಸಾಧ್ಯತೆಗಳು ಭಾಳ ಅದಾವೆ. ಅದೇ ಕಾಲಕ್ಕೆ ಇನ್ನುಳಿದ OBC, ಯಾಕಂದರೆ ಈಗಾಗಲೇ ನಮ್ಮ ಸತೀಶ್ ಜಾರಕಿಹೊಳಿ ಬೀಡು ಬಿಟ್ಟಿದ್ದಾರೆ. ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ BJPಗರು, ದುಡ್ಡು ಹಂಚ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಅಲ್ಲಿಯ ಸಿಚುವೇಶನ್ ಬಿಟ್ಟಂಥ ವಿಷಯ. ಕೆಲವೊಂದು BJPಗರು ಸುಮ್ಮನೆ ಆರೋಪ ಮಾಡ್ತಿರ್ಬೋದು, ಬೇಡ ಹಳೆ ಇತಿಹಾಸನ ಮತ್ತು ರಿಪೀಟು ಇಲ್ಲಿ ಆಗ್ತಿರ್ಬೋದು, ಯಾರಿಗೂ ಗೊತ್ತು, ಏನು ಗೊತ್ತಿಲ್ಲಂಥ ವಿಷಯ. ಆದರೂ ಆರೋಪ ಮಾತ್ರ ಮಾಡ್ತಿದ್ದಾರೆ. ಹೀಗಾಗಿ ಸತೀಶ್ ಅವರು ಪ್ರಭಾವ ಆಗ್ಬೋದ ಅಲ್ಲೇ, ನಮ್ಮ ಮೇಟಿ ಅವರು ಆಯ್ಕೆ ಆಗುವಲ್ಲೇ ಅನ್ನುವಂಥ ವಿಚಾರಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ದಕ್ಷಿಣ ದಾವಣಗೆರೆ BJP ಗೆಲ್ಲುವಂಥದ್ದನ್ನು ಎಲ್ಲಿ ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಒಂದಿಷ್ಟು ಸಂಶಯಗಳು ಕೇಳಿ ಬರ್ತಾ ಇದ್ದಾವೆ. ಅದನ್ನು ನೋಡ್ಬೇಕಷ್ಟೇ. ಇನ್ನು ಅಲ್ಲಿ ಮುಸಲ್ಮಾನರ ಮನದಲ್ಲಿ ಏನದ, ಯಾವ ರೀತಿಯಾಗಿ ಓಟ್ ಹಾಕಿದ್ರು ಬಟ್ ಡಿವೈಡ್ ಆಗಿ ಹೋಗ್ತಾವೆ ಏನೋ. ಆದ್ರೆ ಮಲ್ಲಿಕಾರ್ಜುನ್ ಮತ್ತು ಶ್ಯಾಮನವರ ಕುಟುಂಬ ಅವ್ರ ಬೆಂಬಲಿಗರು ಈ ಸಲ ಮಾತ್ರ ಪೂರ್ತಿ ತಮ್ಮ ಇದ್ದ ಶಕ್ತಿ ಎಲ್ಲ ಹೆಚ್ಚಿ ತಮ್ಮ ಈ ಒಂದು ಇಲೆಕ್ಷನನ್ನು ಎದುರು ನೋಡ್ತಾ ಇರೋದರಿಂದ ಸಹಜವಾಗಿ ಕಾಂಗ್ರೆಸ್ಸಿನ ಹೋಪ್ಸ್ ಹೋಗಿಲ್ಲ. ಆದರೆ ಗೆದ್ದೇ ಗೆಲ್ತಾರೆ ಅನ್ನೋಂಥ ಯಜಮಾನ ಕೈ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದನ್ನ ಮೇಲೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗಂಡಿ ವಂದನೆಗಳು.